ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪರ್ಸ್ ಹ್ಯಾಪಿ ಆ್ಯಪ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಈ ರಿಪಬ್ಲಿಕ್ ಡೇಗೆ ಫ್ಲವರ್ ಶೋಗೆ ಹೋಗಿದ್ದೆ ಲಾಲ್ಬಾಗ್ಗೆ. ಯೂಶಲಿ ಫ್ಲವರ್ ಶೋ ರಿಪಬ್ಲಿಕ್ ಡೇ ಇಲ್ಲ ಇಂಡಿಪೆಂಡೆನ್ಸ್ ಡೇ ಎಲ್ಲ ಆದ್ಮೇಲೆ ಹೋಗ್ತಾ ಇದ್ದೆ. ಸೊ ಎಲ್ಲ ಫ್ಲವರ್ಸ್ ಬಾರ್ಡರ್ ಇತ್ತು ಮತ್ತೆ ಗ್ಲಾಸಸ್ ಎಲ್ಲ ಕಂಪ್ಲೀಟ್ ಆಗಿ ನೋಡಕ್ ಆಗ್ತಾ ಇದ್ದಿಲ್ಲ. ಅಲ್ಲೆಲ್ಲ ಒಂದಿತ್ತು ರಶ್ ಇರುತ್ತೆ, ಕ್ರೌಡ್ ಇರುತ್ತೆ ಅಂತ. ಬಟ್ ಈ ಟೈಮ್ ಟ್ರೈ ಮಾಡೋಣ ಅಂತ ಹೋಗಿರುತ್ತೆ. ಸೊ ನಾವು ಫಸ್ಟ್ ಎಂಟರ್ ಆಗಿತ್ತು ಈ ಬೋನ್ಸೈ ಪಾರ್ಕ್ಗೆ. ಬೋನ್ಸೈ ಒಂದು ಜಪಾನೀಸ್ ಆರ್ಟ್ ಫಾರ್ಮ್ ಆಗಿದೆ. ಏನ್ ಮಾಡ್ತಾರೆ ಅಂದ್ರೆ ಒಂದು ಸ್ಪೆಸಿಫಿಕ್ ಟೆಕ್ನಿಕ್ ಇಂದ ಈ ಟ್ರೀಸ್ ನೆಲ್ಲ ಒಂದು ಟ್ರೇ ಇಲ್ಲ ಕಂಟೈನರ್ ಅಲ್ಲಿ ಫುಲ್ ಬೆಳೆಸ್ತಾರೆ. ಇದಕ್ಕೆ ಸಪರೇಟ್ ಗ್ರೋಯಿಂಗ್ ಮತ್ತೆ ಟ್ರೈನಿಂಗ್ ಟೆಕ್ನಿಕ್ ಇದೆ. ಇದೇನಂದ್ರೆ ಒಂದು ರಿಯಲಿಸ್ಟಿಕ್ ರೆಪ್ರೆಸೆಂಟೇಷನ್, ಫುಲ್ ಸೈಜ್ಡ್ ಟ್ರೀನ ಒಂದು ಸ್ಮಾಲ್ ಕಂಟೈನರ್ ಅಲ್ಲಿ ತೋರ್ಸೋ ತರ. ಇದಕ್ಕೆ ಇವಾಗ ನೋಡ್ಬೋದು ಈ ಸ್ಮಾಲ್ ಟ್ರೇ ಅಲ್ಲಿ ಎಷ್ಟೊಂದು ಟ್ರೀಸ್ ನ ಇದು ಪ್ಲಾಂಟ್ ಮಾಡಿದ್ದಾರೆ. ಇದು ನೀವು ಸ್ವಲ್ಪ ದೂರದಿಂದ ನೋಡುವಾಗ ಒಂದು ಮಿನಿ ಫಾರೆಸ್ಟ್ ತರಾನೇ ಕಾಣಿಸುತ್ತೆ. ನೋಡಿ, ಇವಾಗ ಫುಲ್ ತೋರಿಸ್ತಾ ಇದೀನಿ. ಆ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಫ್ ಪ್ಲಾಂಟ್ಸ್ ನ ಅವರು ಬೆಳೆಸಿದ್ದಾರೆ. ಮತ್ತೆ ಇದಕ್ಕೆ ಸ್ಪೆಸಿಫಿಕ್ ಆದ ವಾಟರಿಂಗ್ ಟೆಕ್ನಿಕ್ ಇರುತ್ತೆ, ಮತ್ತೆ ಫರ್ಟಿಲೈಸರ್ ಟೆಕ್ನಿಕ್ ಇರುತ್ತೆ, ಮತ್ತೆ ರಿಪೋರ್ಟ್ಗೂ ಡಿಫ್ರೆಂಟ್ ಡಿಫ್ರೆಂಟ್ ಟೆಕ್ನಿಕ್ ಯೂಸ್ ಮಾಡ್ತಾರೆ. ಯಾಕಂದ್ರೆ ಪ್ಲಾಂಟ್ಸ್ ಹೆಲ್ತಿ ಆಗಿರ್ಲಿ ಅಂತ. ಇದು ಬಂದ್ಬಿಟ್ಟು ತುಂಬಾ ಲಾಂಗ್ ಟರ್ಮ್ ಪ್ರೋಸೆಸ್. ಇದಕ್ಕೆ ತುಂಬಾ ಪೇಶನ್ಸ್ ಮತ್ತೆ ಡೆಡಿಕೇಶನ್ ಬೇಕಾಗಿರುತ್ತೆ. ಅದನ್ನ ಮುಗಿಸ್ಕೊಂಡು ನಾವು ಇವಾಗ ಮುಂದೆ ಬಂದಾಗ ನೀವು ನೋಡ್ಬೋದು ಫುಲ್ ರೆಡ್ ಆಗಿ ಪ್ಲೆಸೆಂಟ್ ಆಗಿ ಎಷ್ಟು ಚೆನ್ನಾಗಿ ಇದು ಬೆಳೆದಿದೆ ಅಂತ. ಸೊ ಅಲ್ಲಿ ಬೆಟ್ಟ ತರ ಇದೆಯಲ್ಲ, ಸೊ ಅದಕ್ಕೆ ನಾವು ಹೋಗಿಲ್ಲ. ಯೂಶಲಿ ಹೋಗ್ತಾ ಇರ್ತೀವಲ್ಲ, ಸೊ ಅದರ್ ಪ್ಲೇಸಸ್ ಫೋಕಸ್ ಮಾಡೋಣ ಅಂತ. ಆಮೇಲೆ ಈ ಕಡೆ ಬಂದ್ವಿ. ಸೊ ಇಲ್ಲಿ ನಿಮ್ಗೆ ಕಲರ್ ಕಲರ್ ಫ್ಲವರ್ಸ್ ನೋಡ್ಬೋದು. ಚೆಂಡು ಹೂವ ಇದೆ, ಪಿಂಕ್ ಕಲರ್, ವೈಟ್, ಬ್ಲೂ, ಈ ತರ ವೆರೈಟಿ ಕಲರ್ಸ್ ಅಲ್ಲಿ ಇದು ಮಾಡಿದ್ರು. ನೋಡಕ್ ತುಂಬಾ ಚೆನ್ನಾಗಿತ್ತು, ಅಮೇಸಿಂಗ್ ಆಗಿತ್ತು. ಫ್ಲವರ್ಸ್ ಅಂದ್ರೆ ಎಲ್ಲಾರ್ಗು ಇಷ್ಟ ಅಲ್ವಾ. ಆಮೇಲೆ ಈ ಮರ ನೋಡಿ ಎಷ್ಟು ಬೃಹದಾಕಾರ ಆಗಿ ಬೆಳ್ಕೊಂಡಿದೆ ಅಂದ್ರೆ ಹಾರರ್ ಫಿಲಮ್ ಅಲ್ಲೆಲ್ಲ ಇರುತ್ತಲ್ಲ ನೈಟ್ ಟೈಮ್ ಅಲ್ಲಿ, ಆ ತರ ಅನ್ಸುತ್ತೆ. ಅಂಡ್ ಹಂಗೆ ಮುಗಿಸ್ಕೊಂಡು ಮುಂದೆ ಹೋದ್ವಿ. ಅಲ್ಲೂ ಕೂಡ ಡಿಫ್ರೆಂಟ್ ಫುಲ್ ಕಲರ್ಫುಲ್ ಫ್ಲವರ್ಸ್ ನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನೇಚರ್ದು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಹೋದ್ವಿ. ಅಂಡ್ ಇನ್ನೊಂದು ಥಿಂಗ್ ಏನಪ್ಪಾ ಅಂದ್ರೆ ಈ ಟೈಮ್ದು ಫ್ಲವರ್ ಶೋ ಇದ್ದಿದ್ದು ವಾಲ್ಮೀಕಿ ರಾಮಾಯಣ ಥೀಮ್ ಬೇಸ್ ಮೇಲೆ. ಇವಾಗ ನೆಕ್ಸ್ಟ್ ಸಸ್ಟೈನೇಬಲ್ ಫಾರ್ಮಿಂಗ್ ಇದ್ರ ಕಡೆ ಹೋಗ್ತಾ ಇದೀವಿ. ಸೊ ಹೋಗಿ ಒಳಗಡೆ ಏನೇನಿದೆ ಅಂತ ನೋಡೋಣ. ಸೊ ಒಳಗಡೆ ಏನಿದೆ ನೋಡೋಣ ಅನ್ನೋ ಕ್ಯೂರಿಯಾಸಿಟಿಯಲ್ಲಿ ಹೋದ್ವಿ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ನಾವು ಈ ಬೀಗೆ ಸಂಬಂಧಪಟ್ಟಿದ್ ನೋಡಿದ್ವಿ. ವ್ಯಾಕ್ಸು, ಮತ್ತೆ ಅದ್ರ ಇದು ಜೇನು ಇದ್ ಮಾಡಿರೋ ಜೇನು ಪೆಟ್ಟಿಗೆ, ಮತ್ತೆ ಇದು ಜೇನು ಹನಿ ಎಲ್ಲ ತೋರಿಸಿದ್ರು. ಆಮೇಲೆ ಇಲ್ಲಿ ನೋಡ್ಬೋದು ಅರ್ಶಿನ ಮತ್ತೆ ಪೆಪ್ಪರು ಎಲ್ಲ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಮತ್ತೆ ಇದು ಕೊಕೋ ಪಾಮ್ ನೋಡ್ಬೋದು. ಈ ಕಡೆ ನೀವು ಏಲಕ್ಕಿನೂ ನೋಡ್ಬೋದು. ಅಂಡ್ ಮೇಲ್ಗಡೆ ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ ನೋಡ್ಬೋದು. ಅಲ್ಲಿ ನೋಡಿ ಕಾಫಿನೂ ಇಟ್ಟಿದ್ದಾರೆ. ಅಂಡ್ ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಕಾಫಿ ಪ್ಲಾಂಟ್ ಇಟ್ಟಿದ್ದಾರೆ, ಸ್ಮಾಲ್ ಸ್ಮಾಲ್. ಆಮೇಲೆ ನಿಮ್ಗೆ ಗೊತ್ತಿರ್ಬೋದು ಚಕೋತ ಅಂತೀವಿ ನಮ್ಮೊಂದ್ ಕಡೆ. ಅಂಡ್ ಇಲ್ಲಿ ಇದು ಹಲಸಿನಕಾಯಿ, ಚೀಕು, ಚೇಪೆಕಾಯಿ, ಆತರ ಡಿಫ್ರೆಂಟ್ ಡಿಫ್ರೆಂಟ್ ಫ್ರೂಟ್ಸ್ ಎಲ್ಲ ಡಿಸ್ಪ್ಲೇಗೆ ಇಟ್ಟಿದ್ರು. ಸೀತಾಫಲ ನೋಡ್ಬೋದು ನೀವು, ಮತ್ತೆ ಇದು ಫಿಗ್ ನೋಡ್ಬೋದು, ಮತ್ತೆ ಸ್ಟಾರ್ ಫ್ರೂಟ್ ನೋಡ್ಬೋದು. ಮತ್ತೆ ನಾವು ಇದಕ್ಕೆ ಈರುಳ್ಳಿ ಹಣ್ಣು ಅಂತ ಹೇಳ್ತೀವಿ. ನಿಮ್ ಕಡೆ ಏನ್ ಹೇಳ್ತಾರೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆಮೇಲೆ ಇದು ಎಲ್ಲಾನು ಡಿಸ್ಪ್ಲೇಗೆ ಇಟ್ಟಿದ್ರು. ತುಂಬಾ ದಿನ ಆದ್ರಿಂದ ಸ್ವಲ್ಪ ಬಾಡೋಗಿದೆ. ಮತ್ತೆ ನೀವು ಇಲ್ಲಿ ಅಲೋವೆರಾ ಪ್ಲಾಂಟ್, ಆತರ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲಾಂಟ್ಸ್, ವೆಜಿಟೇಬಲ್ಸ್, ಫ್ರೂಟ್ಸ್ ನೆಲ್ಲ ಡಿಸ್ಪ್ಲೇಗೆ ಇಟ್ಟಿದ್ರು. ಇವಾಗ ನೀವು ನೋಡ್ಬೋದು ಟೊಮೆಟೋಸ್, ಮತ್ತೆ ವಾಟರ್ ಮೆಲನ್, ಆತರ ಡಿಫ್ರೆಂಟ್ ವೆಜೀಸ್, ಮತ್ತೆ ರೋಸ್. ತುಂಬಾ ದಿನ ಆಗಿರೋದ್ರಿಂದ ರೋಸ್ ಬಾಡೋಗಿದೆ. ಅಂಡ್ ಕ್ಯಾಬೇಜ್ ಎಲ್ಲ ನೋಡಿ 2 ಟೈಪ್ಸ್ ಆಫ್ ಇದೆ. ಕ್ಯಾಪ್ಸಿಕಮ್ ಅಲ್ಲಿ ಎಲ್ಲಾ ಕಲರ್ದು ಕ್ಯಾಪ್ಸಿಕಮ್, ಉದ್ದ, ರೌಂಡ್ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಮತ್ತೆ ಇವನ್ ಬ್ರಿಂಜಾಲ್ ಬದನೆಕಾಯಲ್ಲೂ ಅಷ್ಟೇ ಯಾವ್ಯಾವ ಟೈಪ್ಸ್ ಇದೆ ಅಂತ ಡಿಸ್ಪ್ಲೇ ಮಾಡಿದ್ದಾರೆ. ಅದ್ರದ್ದು ವೆರೈಟೀಸ್ ಅವರು ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಇಲ್ಲಿ ಬಂದ್ರೆ ಇದೆಲ್ಲ ಲೀಫ್, ಮತ್ತೆ ಇದು ನೋಡಿ ರೋಸಸ್, ಮತ್ತೆ ಇದನ್ನು ಈ ಫ್ಲವರ್ ಹೆಸರು ನನಗೆ ಗೊತ್ತಿಲ್ಲ. ಅಂಡ್ ಮತ್ತೆ ಅಲ್ಲಿ ಸಾಸ್ಗಳು ಅದು ಇದೆಲ್ಲ ಲೈಕ್ ಇದ್ ಮಾಡಿಟ್ಟಿದ್ರು. ಮತ್ತೆ ನೀವು ನೋಡ್ಬೋದು ಇದು ರಾಡಿಶ್ ಇದೆ. ಆಮೇಲೆ ಇನ್ನೊಂದು ಹಳ್ಳಿ ಸೆಟಪ್ ತರ ಫುಲ್ ಮಾಡಿದ್ರು ಎಲ್ಲ ಪ್ಲಾಂಟ್ಸ್, ಫ್ಲವರ್, ಫ್ರೂಟ್ಸ್, ಮುಂಚಿನ ಕಾಲದಲ್ಲಿ ಹೇಗಿತ್ತು ಆ ತರ. ಅದನ್ನ ಮುಗಿಸ್ಕೊಂಡು ನಾವು ಇದಕ್ಕೆ ಬಂದ್ವಿ. ಇಲ್ಲಿ ಜೇನು ತುಪ್ಪ ಮಾರ್ತಾ ಇದ್ರು. ಪ್ಲಸ್ ನೀವು ಲೈವ್ ಜೇನು ಹುಳನು ನೋಡ್ಬೋದಾಗಿತ್ತು. ಆಮೇಲೆ ಇಲ್ಲಿ ಎಲ್ಲ ನ್ಯಾಚುರಲ್ ಆಗಿ ಫಾರ್ಮರ್ಸ್ ಇಂದ ಬಂದಿರೋ ಗ್ರೈನ್ಸ್ ಇದೆಲ್ಲ ಮಾರ್ತಾ ಇದ್ರು. ಮತ್ತೆ ಸೀಡ್ಸ್, ತರಕಾರಿಗಳದ್ದು ಸೀಡ್ಸ್, ಫ್ಲವರ್ಸ್ ಸೀಡ್ಸ್ ಎಲ್ಲಾನು ಸೇಲ್ ಮಾಡ್ತಾ ಇದ್ರು. ಆತರ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟಾಲ್ಸ್ ಇತ್ತು. ಎಲ್ಲಾ ಸ್ಟಾಲ್ಗೆ ನಾವು ವಿಸಿಟ್ ಮಾಡಿದ್ವಿ.
ಆಮೇಲೆ ಡಿಫ್ರೆಂಟ್ ಥಿಂಗ್ಸ್ ನ ನೋಡೋಕ್ ಸಿಕ್ತು, ನ್ಯೂ ಥಿಂಗ್ಸ್ ಎಲ್ಲ ಹೊಸದಾಗಿತ್ತು. ಆಮೇಲೆ ಇದೊಂದು ಶಾಪ್ ವಿಸಿಟ್ ಮಾಡಿದ್ವಿ. ಇಲ್ಲೆಲ್ಲ ಥಿಂಗ್ಸ್ ವುಡನ್ ಇಂದ ಇತ್ತು, ವುಡನ್ ಕೋಮ್ಸ್, ವುಡನ್ ಬ್ರಷಸ್, ಮತ್ತೆ ಪ್ಯೂರ್ ಕೊಕೊನಟ್ ಆಯಿಲ್ಸ್. ನೋಡಿ ಬ್ರಷಸ್ ಎಲ್ಲ ಕಲರ್ ಕಲರ್ ಆಗಿದೆ. ಪ್ಯೂರ್ ಕೊಕೊನಟ್ ಆಯಿಲ್ಸ್. ನಾನು ಬ್ರಷ್ ಟ್ರೈ ಮಾಡೋಣ ಅಂತ ಬ್ರಷ್ ತಗೊಂಡೆ. ಯೂಶಲಿ ನಾವು ವುಡನ್ ಕೋಮ್ ಯೂಸ್ ಮಾಡ್ತಾ ಇದೀನಿ, ಸೊ ಕೋಮ್ ತಗೊಂಡಿಲ್ಲ. ಸೊ ಇವ್ರ ನಂಬರ್ ಅಲ್ಲಿದೆ, ನಿಮ್ಗೆ ಏನಾದ್ರು ಬೇಕಾದ್ರೆ ನೀವು ಡೈರೆಕ್ಟ್ ಕಾಲ್ ಮಾಡಿ ಆರ್ಡರ್ ಮಾಡ್ಕೋಬಹುದು. ಆಮೇಲೆ ನೆಕ್ಸ್ಟ್ ನಾವು ಈ ಫ್ಲವರ್ ಶಾಪ್ ಬಂದ್ವಿ. ಇಲ್ಲಿ ಎಲ್ಲ ಶೋಗಿರೋ ಫ್ಲವರ್ಸ್ ಎಲ್ಲ ಡಿಸ್ಪ್ಲೇ ಇಟ್ಟಿದ್ರು. ಎಲ್ಲ ನೋಡಿದ್ವಿ, ಚೆನ್ನಾಗಿತ್ತು, ಬ್ಯೂಟಿಫುಲ್ ಆಗಿತ್ತು. ಎಲ್ಲ ಲೈಕ್ ವುಡನ್ ಇದ್ರಲ್ಲೇ ಮಾಡಿದ್ರು. ನೋಡಿ ಎಷ್ಟು ಕಲರ್ ಕಲರ್ ಆಗಿ ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್ ಎಲ್ಲ ಇದೆ. ಇದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಹಂಗೆ ನಾವು ಪ್ರೈಸಸ್ ಕೂಡ ಅಫೋರ್ಡೆಬಲ್ ಆಗಿತ್ತು, ಲೈಕ್ 20 ರುಪೀಸ್ 10 ರುಪೀಸ್ ಎಲ್ಲ. ಆಮೇಲೆ ನಾವು ನೆಕ್ಸ್ಟ್ ಮುಂದೆ ಬಂದ್ವಿ. ಇಲ್ಲಿ ನೋಡಿದ್ರೆ ಲೈಕ್ ಪಿಕಾಕ್ಗೆ ಫುಲ್ ಫೆದರ್ಗೆಲ್ಲ ಫ್ಲವರ್ಸ್ ಇಂದ ಡೆಕೋರೇಟ್ ಮಾಡಿದ್ರು. ನೋಡಕ್ಕಂತೂ ತುಂಬಾ ಚೆನ್ನಾಗಿತ್ತು. ಯೂಶಲಿ ಪಿಕಾಕ್ ಅಂದ್ರೆ ಬ್ಯೂಟಿಫುಲ್ ಅನಿಮಲ್. ಆಮೇಲೆ ಇಲ್ಲಿ ಬಂದಾಗ ಇಲ್ಲಿ ನೋಡಿ ನಿಮ್ಗೆ ಫೋಟೋಸ್ಗೆಲ್ಲ ತುಂಬಾ ಅಮೇಸಿಂಗ್ ಬ್ಯಾಕ್ ಗ್ರೌಂಡ್ ಇದೆ. ಸೊ ಡಿಫ್ರೆಂಟ್ ಇದರಲ್ಲಿ ಡಿಫ್ರೆಂಟ್ ಚೆನ್ನಾಗಿರೋ ಫೋಟೋಸ್ ತಗೋಬಹುದು. ಆಮೇಲೆ ನಾವು ಲಾಸ್ಟಿಗೆ ಗ್ಲಾಸ್ ಹೌಸ್ ಕಡೆಗೆ ಬಂದ್ವಿ. ಸೊ ಇಲ್ಲಿ ವಾಲ್ಮೀಕಿ ರಾಮಾಯಣದ ಥೀಮ್ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಕ್ರೌಡ್ ಎಷ್ಟು ಇತ್ತು ಅಂದ್ರೆ ಲೈಕ್ 2 to 3 hours ಕ್ರೌಡ್ ಅಲ್ಲೇ ವೇಟ್ ಮಾಡ್ಬೇಕಾಗಿತ್ತು. ಆ ಬಿಸಿಲಿಗೆ ವೇಟ್ ಮಾಡಕ್ ಆಗಲ್ಲ ಅಂತ ನಾವು ಹೋಗಿಲ್ಲ. ಅನ್ಫಾರ್ಚುನೇಟ್ಲಿ ಅದ್ರದ್ದು ವಿಡಿಯೋ ಮಾಡಿಲ್ಲ. ಆಮೇಲೆ ಮುಂದಕ್ಕೆ ಬಂದ್ರೆ ಇದು ನಾಡೋಜ ಪ್ರಭು ಕೆಂಪೇಗೌಡ ಅವ್ರದ್ದು ಇದು ಇದೆ ಸ್ಟ್ಯಾಚು. ಸೊ ಇದ್ರ ಕೆಳಗಡೆನು ಡಿಫ್ರೆಂಟ್ ಫ್ಲವರ್ಸ್ ಎಲ್ಲ ಹಾಕಿ ಅರೇಂಜ್ಮೆಂಟ್ಸ್ ಮಾಡಿದ್ರು. ಹಂಗೆ ನೋಡ್ಕೊಂಡ್ ಬಂದ್ವಿ ನಾವು. ಇದು ಬಂದ್ಬಿಟ್ಟು HMT ಕ್ಲಾಕ್. ನಾನು ಪ್ರೀವಿಯಸ್ ಇಂಡಿಪೆಂಡೆನ್ಸ್ ಡೇ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಕ್ಲಾಕ್ ಫುಲ್ ಅದೇ ಫ್ಲವರ್ಸ್ ಇದ್ರಲ್ಲಿ ಇದ್ ಮಾಡಿದ್ರೆ ಇದು ಇವಾಗ್ಲೂ ನಡೀತಾ ಇದೆ. ತುಂಬಾ ವರ್ಷಗಳ ಹಿಂದೆ ಇದು ಕರೆಕ್ಟ್ ಟೈಮನ್ನು ಎಕ್ಸಾಕ್ಟ್ ಟೈಮ್ಗೂ ನಿಂತು ತೋರಿಸುತ್ತೆ. ಇದ್ರದ್ದು ಮೆಕ್ಯಾನಿಕ್ ಬಂದ್ಬಿಟ್ಟು ಹಿಂದ್ಗಡೆ ಇದೆ. ಅಲ್ಲಿ ಹೋಗ್ಬಿಟ್ಟು ಇದು ಫುಲ್ ಮೆಕ್ಯಾನಿಕ್ ಸಿಸ್ಟಮ್. ನಾರ್ಮಲ್ ಕ್ಲಾಕ್ ಹೆಂಗ್ ಓಡುತ್ತೋ ಅದೇ ತರ ಇದ್ ಮಾಡಿದ್ದಾರೆ. ಇಲ್ಲಿ ನಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.